ಯಾರೇ ಬರಲು ನಮಗೆ ನಂಬಿಕೆ ಇಲ್ಲ. ನಮ್ಮ ಎಸ್ಎಂಡಿ ಅವ್ರ ಬಗ್ಗೆ ಯಾರ ಬಗ್ಗೆನೂ ನಂಬಿಕೆ ಇಲ್ಲ. ನಮಗೇನು ಪೊಲೀಸರ ಸಹಕಾರ ಅನ್ನೋದಿಲ್ಲ. ನಾವು ಅದಕ್ಕೆ ಅದು ಸಮಸ್ಯೆ ಏನೈತಿ ಅನ್ನೋದು ನೀವು ಅರ್ಥ ಮಾಡ್ಕೊರಿ. ಆಮೇಲೆ ಎಷ್ಟು ಜನ ಎಂಬಡಿಗಳು ಚೇಂಜ್ ಆಯ್ತು, ಏನಾಯ್ತು ಏನಿಲ್ಲ. ನಾವು ಕಾರ್ಪೊರೇಷನ್ ಇಂದ 2 ಕೋಟಿ DITC ನಾವು ನಿರ್ವಹಣೆಗೆ ಅಂತ ದುಡ್ಡು ಕೊಡ್ತೀವಿ. ನಮ್ಮಲ್ಲಿ ತರ ಅಂದ್ರೆ ಅಟ್ಲೀಸ್ಟ್ ನಾವು ಧಾರವಾಡ ಮಹಾನಗರ ಪಾಲಿಕೆ ಸ್ಥಾಯಿ ಸಮಿತಿ ಮೀಟಿಂಗ್ ಇದ್ದಾಗ ಅಟ್ಲೀಸ್ಟ್ ನಮಗಾದ್ರೂ ಅಲೋ ಮಾಡ್ಕೊಡ್ರಿ ಅಂದ್ರೆ ಅಲೋ ಮಾಡ್ಕೊಡೋದಿಲ್ಲ. ಜಿ ಗಾಡಿಗಳೆಲ್ಲ ಕಳಿಸ್ತೀವಿ. ಮತ್ತೆ ಯಾರು ಈಗ ಬೇರೆ ಚುನಾಯಿತ ಎಲ್ಲರೂ ಅಲೋ ಮಾಡ್ತೀವಿ. ಒಂದ್ಸರಿ ಬಿಡಿಸಿದ್ರೆ ಎಲ್ಲರೂ ಬಿಡಿಸ್ಬೇಕು, ಅಡ್ಡಾಡ್ಸಿ ಎಲ್ಲರೂ ಆಡಿಸ್ಬೇಕು. ಅವ್ರು ನಾವು ಈಗ ನಮ್ ದುಡ್ಡು ತಗೊಂಡು ಕಾರ್ಪೊರೇಷನ್ ನಮ್ಗ ನೀವು ಅಲೋ ಮಾಡಿ ನಮ್ದಾರಿ ಅದ ಇಂಥವೆಲ್ಲ ಸಮಸ್ಯೆಗಳೆಲ್ಲ ಮಾಡಿ ಯಾವ್ಯಾವ ವೆಹಿಕಲ್ ಇವಾಗ ಅವ್ರು ಹೇಳೋದು ಸುಮ್ಮನೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅಕೌಂಟ್ ಸೆಕ್ಷನ್ ಇರ್ತಾರೆ, SB ಇರ್ತಾರೆ, FD ಇರ್ತಾರೆ, KFD ಇರ್ತಾರೆ, ನಾನ್ ಎಸೆನ್ಷಿಯಲ್ ಸರ್ವಿಸ್ ಇರ್ತಾರೆ, ಅವ್ರಿಗೆಲ್ಲ ಆರಾಮಾಗಿ ಓಡಾಡ್ತಿರ್ತಾರೆ. ಅವ್ರಿಗೆಲ್ಲ ಓಡಾಡಕ್ ಬಿಟ್ಟಾಗ ಬೇರೆ ಜೆನ್ಯೂನ್ಲಿ ಪಬ್ಲಿಕ್ ಸರ್ವಿಸ್ ಮಾಡುವಂಥವ್ರು, ಸೋಷಿಯಲ್ ಸರ್ವಿಸ್ ಮಾಡುವಂಥವ್ರು ಅಂಥವ್ರು ನೀವು ಬಿಡೋದಕ್ಕೆ ಏನು ಸಮಸ್ಯೆ ಅಂತ. ಇವಾಗ ಇವ್ರನ್ನ ಬಿಡಕ್ಕಾಗಲ್ಲ. ಯಾರ ಹತ್ರ ಅನ್ಇಂಪಾರ್ಟೆಂಟ್ ಇದ್ದಾರೆ ಅಂಥವೆಲ್ಲ ಸ್ಕ್ರೀನ್ ಮಾಡ್ಬೇಕು. ಗಾಡಿಂಗ್ ಹೋಗುತ್ತೆ, ಪೇರೆಂಟ್ಸ್ ಬಿಡಕ್ ಬಂದವರು, ಸ್ಕೂಲ್ನವರು ಎಲ್ಲ ಉಲ್ಟಾ ಬರ್ತಾರೆ. ನಾವು ಮಿನಿಸ್ಟ್ರಿ ಕೊಟ್ಟಿದ್ದೀವಿ, DC ಕೊಟ್ಟಿದ್ದೀವಿ, ನಿಮಗೆ ಲೆಟರ್ ಕೊಟ್ಟಿದ್ದೀವಿ, ಟ್ರಾನ್ಸ್ಫರ್ ಮಿನಿಸ್ಟ್ರಿಗೆ ಭೇಟಿಯಾಗಿದ್ದೀವಿ, ಕಮಿಷನರ್ ಸರ್ಗೂ ಭೇಟಿಯಾಗಿದ್ದೀವಿ. ಲೀಸ್ಟ್ ಬಾದರ್ಡ್ ಇವತ್ತು ರೋಡ್ ಮೇಲೆ ನಾವು ಕುಂತು ಎಜಿಟೇಷನ್ ಮಾಡ್ರೆ ನೀವು ಬರ್ತಾ ಇದ್ದಾರೆ ಮೇಡಮ್. ಮಿನಿಸ್ಟರ್ ಓಪನ್ಲಿ ಸಂತೋಷ್ ಲಾಡ್ ಅವರು ಕರೆದು ಎಲ್ಲ ಆಫೀಸರ್ಸ್
ಸ್ಟ್ರಿಕ್ಟ್ ವಾರ್ನಿಂಗ್ ಹಿ ಹ್ಯಾಸ್ ಗಿವನ್. ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ನೋಡಿ, ಧಾರವಾಡ ಧ್ವನಿ ಮೆಂಬರ್ಸ್ಗೆ ಕರ್ಕೊಂಡು ಮಾತಾಡಿ. ನಮಗ್ ಮಾತಾಡೋದಲ್ಲ, ನಮ್ಮನ್ನ ನ್ಯೂಸ್ ನೋಡುದಿಲ್ಲ ನೀವು, ಆಯ್ತಾ? ಇಲ್ಲಿ ಏನ್ ಕುಂತೀವಲ್ಲ, ನಮ್ದು ಏನ್ ಬಿಸ್ನೆಸ್ ಇಲ್ಲ, ಏನಿಲ್ಲ. ಅಲ್ಲಿ ಮಕ್ಕಳು ಸಾಯ್ತಾ ಇದಾರೆ. JSS ಹತ್ರ ಹೋಗಿ 10 ನಿಮಿಷ ನೋಡ್ರಿ. ಯಾವ ಇಲಾಖೆ ಡಿಪಾರ್ಟ್ಮೆಂಟ್ ಇರ್ತಾರೆ ಅವ್ರನ್ನ ಕಾನ್ಫರೆನ್ಸ್ ತಗೊಂಡೇ ಮುಂದುವರಿಬೇಕು. ನೀವು ಹೇಳಿದ ಅರ್ಥ ಆಯ್ತಾ? ಒಂದು ಪಾಲಿಸಿ ಡಿಸಿಷನ್ ನೀವು ತೊಗೊಳಕ್ಕಾಗಲ್ಲ. ಅದನ್ನ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ನೀವು ಸಂಬಂಧಪಟ್ಟ ಸರ್ಕಾರ ಇರ್ಬೋದು, ಮಂತ್ರಿಗಳು ಇರ್ಬೋದು, ಅಥವಾ ಇಲಾಖೆ ಸೆಕ್ರೆಟರಿ ಅವರಿಗೆ ಕಂಪ್ಲೀಟ್ ಸೀರಿಯಸ್ನೆಸ್ ಅಪ್ರೈಸ್ ಮಾಡಿ. ನಿಮ್ಮ ಕೈಲಿಲ್ಲ ನೀವು ಮಾಡೋಕ್ಕಾಗಲ್ಲ. ಅವ್ರು ಈಗ ಯಾವ ನಿಮ್ಮ ಕೈಲಿದೆ, ಫಾರ್ ಎಕ್ಸಾಂಪಲ್ JSS ಹತ್ರ ನಾನು ಬಂದ್ಮೇಲೆ 1-2 ಡೆತ್ ಆಯ್ತು. ಯಾರು ಆ ಥರದ್ದು ಎಲ್ಲೋ ಒಂದು ಕಡೆ ಇಂಡಿವಿಜುವಲ್ ಏರಿಯಾಸ್ ವೆಜಿಟೇಷನ್ ಆದ್ಮೇಲೆ ಇಲ್ಲೇ ಯಾವ್ದಾದ್ರು ಒಂದು ಐಡೆಂಟಿಫೈ ಮಾಡಿ ಇಟ್ಕೊಳ್ಳಿ. ನಮ್ಮ DCP ಅವರು ಇರ್ತಾರೆ, ಇಟ್ಕೊಂಡು ಯಾವ್ಯಾವ ವಿಷಯ ಮಾಡಿ. ಈಗ ಯಾವನ್ನ ನಿಮ್ಮ ವ್ಯಾಪ್ತಿಯಲ್ಲಿ ಅಥವಾ ಜಿಲ್ಲಾಡಳಿತ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು, ಕಾರ್ಪೊರೇಷನ್ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡೋಕ್ಕಾಗುತ್ತೆ. ಇಂಥ 4 ಕೆಲಸ ಮಾಡಿದಾಗ ನೀವು ಹಿಂಗೆ ಹೇಳಂಗಿಲ್ಲ, ನೀವು ನನ್ನ ವಿರುದ್ಧ ಧಿಕ್ಕಾರಕ್ಕೆ ಹೋಗಿಲ್ಲ ಅಥವಾ ನನ್ನ ವಿರುದ್ಧ ಮಾತಾಡಂಗಿಲ್ಲ, ಇವೆಲ್ಲ ನನ್ನ ಕೈಲಿದ್ದು ನಾನು ಮಾಡಿದ್ದೀನಿ ಅಂತ ಹೇಳಿ ನಿಮ್ಗೆ ಒಂದು ಮಾರಲ್ ರೈಟ್ಸ್ ಇರ್ತಲ್ಲ. ಸೊ ಕುತ್ಕೊಂಡು 1-2 ಇಶ್ಯೂ ಡಿಸ್ಕಸ್ ಮಾಡೋದು ಆಕ್ಷನಬಲ್ ಏನಿದೆ ಒಂದು ಕ್ಲಿಯರ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಇವಾಗ ಔಟ್ ವೈ ಡು ದೇ ಹ್ಯಾವ್ ಟು ಪೋಸ್ಟ್ ಅಷ್ಟೇ. ನೀವು ತಪ್ಪು ತಿಳ್ಕೊಳ್ಳೋ ಒಂದು ಮಾತು ಹೇಳ್ತೀನಿ. ವಾಟ್ ಯು ಬಂದಿದ್ದಾರೆ. ಅವರಿಗೆ ನಮ್ಮ ಧಾರವಾಡ ಎಲ್ಲ ಸಾರ್ವಜನಿಕರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಯಾಕಂತಂದ್ರ ಇವತ್ತ ಇಲ್ಲೇ ನಾವು ಯಾವ್ದಾರ ಒಂದು ಕಡೆ ನಿಂತ್ಕೊಂಡು ಒಳಗಡೆ ಎಷ್ಟು ಗಾಡಿಗಳು ಹೋಗ್ತಾವ, ಹೊರಗಡೆ ಎಷ್ಟು ಗಾಡಿಗಳು ಇರ್ತಾವ ಅದೇನು ಗಮನಿಸಿದ್ರ ಎಷ್ಟು ಸರ್ಕಾರದಲ್ಲಿ ಸಾರ್ವಜನಿಕರ ತೊಂದರೆ ಇದೆ ಅಂತಂದು ಗೊತ್ತಾಗತ್ತೆ. ನಾವು BRTS ವಿರೋಧಿಗಳಲ್ಲ, ನಾವು BRTS ವಿರೋಧಿಗಳಲ್ಲ ರೀ ಮೇಡಮ್. ನಮಗ BRTS ಬೇಕು. ಆ BRTS ದಲ್ಲಿ ನಮಗ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ. ನಮ್ದು ಬ್ಯಾರೆ ಏನಿಲ್ಲ, ನಾವು ಧಾರವಾಡದಿಂದ ಹುಬ್ಬಳ್ಳಿ ತನಕ ನಾವು ಕೇಳ್ತಾ ಇಲ್ಲ. ಸಿಟಿ ಲಿಮಿಟ್ ಅಲ್ಲಿ ಬಹಳ ಜಾಮ್ ಆಗ್ತಾ ಇದೆ. ನಾವು ಸಾರ್ವಜನಿಕರ ನಾವೇ ಹೊಡೆದಾಡುವಂತ ಪರಿಸ್ಥಿತಿ ಇದೆ. ಮನವಿ ಕೊಟ್ಟಿದ್ದು ಬಹಳ ವರ್ಷದಿಂದ ಕೊಟ್ಟಿವಿ. ಡಿಸಿಷನ್ ಮಾತ್ರ ಇವತ್ತು ಬೇಕ. ಇವತ್ತು ಬರ್ಲಿಲ್ಲ ಅಂದ್ರೆ ಇವತ್ತು ಡಿಸಿಷನ್ ಗೊತ್ತಿಲ್ಲ. ಮಾಡ್ರಿ ನಮ್ಗೆ ಇವತ್ತು ನಿಮ್ಮ ರೆಸಲ್ಯೂಷನ್ ನೋಡಿ ಮೇಡಮ್. ನಾವು ರೆಸಲ್ಯೂಷನ್ ಕಾಪಿ ಕೇಳೋದಿಲ್ಲ. ಉದಾಹರಣೆ ಕೊಡ್ತೇನೆ ನಿಮಗ ನಾವು ಮನವಿ ಕೊಟ್ಟು 6 ತಿಂಗಳು 2 ಆದ್ರೆ